ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ನನ್ನ ತಂಗಿ ಮಗಳದು ಒಂದಷ್ಟು ನಾನು ಸ್ಟಿಚ್ ಮಾಡಿರುವಂಥ ಡ್ರೆಸ್ಗಳನ್ನ ತೋರಿಸ್ತೀನಿ. ಬನ್ನಿ ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ. ಇದು ಬಂದ್ಬಿಟ್ಟು ಇದು ಓಲ್ಡ್ ಸ್ಯಾರಿಯಲ್ಲೇ ಹೊಲ್ದಿರುವಂಥ ಗೌನು ನೋಡಿ. ಫುಲ್ಲು ನೆಟ್ಟೆಡ್ ಆಫ್ ಆ್ಯಂಡ್ ಆಫ್ ಸ್ಯಾರಿ ಇತ್ತು. ಇದಕ್ಕೆ ಕೆಳಗಡೆ ಫುಲ್ಲು ನೆಟ್ ಬಂದಿದೆ, ಮೇಲ್ಗಡೆ ಇದೆ. ಅದನ್ನೇ ನಾನು ಮೇಲ್ಗಡೆ ನೆಟ್ ಕೊಟ್ಟು ಅದನ್ನೇ ಈ ಥರ ಹೊಲ್ದಿದ್ದೀನಿ. ತುಂಬಾ ಬ್ಯೂಟಿಫುಲ್ ಆಗಿದೆ. ಹಿಂದೆ ಬೋಟ್ ನೆಕ್ಕಲ್ಲಿ ಹೊಲ್ದಿರುವಂಥದ್ದು. ಇನ್ನೊಂದು ಸುಮ್ಮನೆ ಶೇಪ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ. ಇದು ಒಂದು ಓಲ್ಡ್ ಸ್ಯಾರಿ, ಓಕೆನಾ. ತುಂಬಾ ಬ್ಯೂಟಿಫುಲ್ ಆಗಿದೆ. ಈ ಕಡೆ ಟ್ಯಾಗ್ ಇಟ್ಟಿದ್ದೀನಿ, ಈ ಕಡೆ ಕಟ್ಕೊಳ್ಳೋದಕ್ಕೆ. ಸಣ್ಣ ಇರೋದವ್ರಿಗೆ ಆ ಥರ ಟ್ಯಾಗ್ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ, ಓಕೆನಾ. ನೋಡಿ ಈ ಥರ ಇದೆ ಗೌನ್. ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ಓಲ್ಡ್ ಸ್ಯಾರಿ ಇದ್ರೆ ಈ ಥರ ಗೌನ್ನ ಸ್ಯಾರಿಯಲ್ಲಿ ಸ್ಟಿಚ್ ಮಾಡಿರುವಂಥ ಗೌನು ನೋಡಿದ್ದು. ಇದನ್ನು ತುಂಬಾ ಬ್ಯೂಟಿಫುಲ್ ಆಗಿದೆ. ಇದಕ್ಕೆ ಇಲ್ಲೊಂದು ಸ್ವಲ್ಪ ಬೀಡ್ಸ್ ಎಲ್ಲ ಕೊಟ್ಟಿದ್ದೀನಿ. ಬೀಡ್ಸ್ ಎಲ್ಲ ಕೊಟ್ಟು ಸ್ಟಿಚ್ ಮಾಡಿರುವಂಥದ್ದು. 3/4 ಇಕ್ಕಿದ್ದೀನಿ. ಇದು ತುಂಬ ಲೇಯರ್ ಬಂದಿದೆ. ಒಂದು ಸೀರೆ ಫುಲ್ಲು ಕೊಟ್ಟಿದ್ದೀನಿ ನೋಡಿ. ತುಂಬ ಅಗಲ ಬರುತ್ತೆ ಇದು ಸ್ಯಾರಿದು ತುಂಬಾ ಅಗಲ ಬರುತ್ತೆ. ಫುಲ್ಲು ಅಗಲ ಬರುತ್ತೆ, ಲೇಯರ್ ಬರುತ್ತೆ. ಮತ್ತು ಹಿಂದೆ ನಾನು ಉಕ್ಸಿಟ್ಟಿದ್ದೀನಿ, ಜಿಪ್ ಇಟ್ಟಿಲ್ಲ, ಜಿಪ್ ಕಿತ್ತೋಗುತ್ತೆ ಅಂದ್ಬಿಟ್ಟು ಇಟ್ಟಿದ್ದೀನಿ. ಮತ್ತು ಇಲ್ಲೂ ಬೀಡ್ಸ್ನ ಇದು ಸ್ಟಿಚಿಂಗ್ ಮಾಡುವಂಥ ಬೀಡ್ಸ್ ಇದು 4 ಲೇಯರ್ ತೊಗೊಂಡಿದ್ದೀನಿ. ಇಲ್ಲಿಗೆ ನೆಕ್ಗೆಲ್ಲ ಇಲ್ಲಿಗೆ 2 ಲೇಯರ್ ತೊಗೊಂಡಿದ್ದೀನಿ. ಹಿಂದೆಗೂ ಇಟ್ಟಿದ್ದೀನಿ ಈ ಥರ ಸ್ಲೀವ್ಸ್ಗೆ ಹಿಂದೆಗೂ ಇಟ್ಟು ಸ್ಟಿಚ್ ಮಾಡಿರುವಂಥದ್ದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಈ ಥರ ಓಲ್ಡ್ ಸ್ಯಾರಿಗಳಿದ್ರೆ ಈ ಥರ ರೆಡಿ ಮಾಡ್ಕೊಂಡು ತುಂಬಾ ಲುಕ್ ಆಗಿ ಕಾಣಿಸುತ್ತೆ, ಓಕೆನಾ. ನೋಡಿ ಫ್ರೆಂಡ್ಸ್, ಇದು ಆಲ್ರೆಡಿ ಇದು ಕಟಿಂಗ್ ಸ್ಟಿಚಿಂಗ್ ವಿಡಿಯೋ ಎಲ್ಲ ಹಾಕಿದ್ದೀನಿ. ತುಂಬಾ ಬ್ಯೂಟಿಫುಲ್. ಒಂಥರ ಫ್ರಾಕ್ ಥರನೂ ಇದೆ, ಗೌನ್ ಥರನೂ ಇದೆ. ಆ ಥರ ಹೊಲ್ದಿರುವಂಥದ್ದು ನೋಡಿ. ಡಬಲ್ ಕಲರಲ್ಲಿ ಇರೋದಕ್ಕೆ ಈ ಥರ ಇದು ಫ್ರಿಲ್ ಕೊಟ್ಟು ನೀಟಾಗಿ ಸ್ಟಿಚ್ ಮಾಡಿದ್ದೀನಿ. ಇದು ಐರನ್ ಮಾಡ್ಕೋಬೇಕು ಹಾಕೋಬೇಕಾದ್ರೆ. ಇದು ಡಬಲ್ ಲೇಯರ್ ಮೇಲ್ಗಡೆ ಬಾರ್ಡರ್ನು ತೆಗೆದು ಕೆಳಗಡೆ ಕೊಟ್ಟು ಮಾಡಿರುವಂಥದ್ದು. ಇದಂತೂ ಸೂಪರಾಗಿ ಬಂದಿದೆ ಡಿಸೈನು ನೋಡಿ. ಈ ಥರ ಟ್ರೆಂಡಿಂಗ್ ಆಗಬೇಕು ಅಂದರೆ ಈ ಥರ ಬಾರ್ಡರ್ ಸೀರೆಲಿ ಡಬಲ್ ಕಲರ್ ಇದ್ದರೆ ಸೆರ್ಗಲ್ಲಿ ಈ ಥರ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ನೋಡಿ. ಸಖತ್ತಾಗಿದೆ. ಸ್ಲೀವ್ಸು ಅಷ್ಟೇ ಬಫ್ ಸ್ಲೀವ್ಸ್ ಇಟ್ಟು ಸ್ಟಿಚ್ ಮಾಡಿದ್ದೀನಿ. ಇವಾಗ ಟ್ರೆಂಡಿಂಗಲ್ಲಿರುವಂಥ ಸ್ಲೀವ್ಸು ಬಫ್ ಸ್ಲೀವ್ಸು. ಮತ್ತು ಹಿಂದೆ ಬಂದ್ಬಿಟ್ಟು ಬೋಟ್ ನೆಕ್ಕು ಕಟ್ ವರ್ಕ್ ಡಿಸೈನ್ ಇಟ್ಟಿದ್ದೀನಿ, ಓಕೆನಾ. ಅವ್ರಿಗೆ ಡೀಪ್ ಅಂದ್ಬಿಟ್ಟು ಸ್ವಲ್ಪ ನೆಟ್ ಕೊಟ್ಟಿದ್ದೀನಿ. ಯಾಕಂದರೆ ಸಣ್ಣ ಇರೋದ್ರಿಂದ ಇದು ಡೀಪ್ ಆಯಿತು ಅನ್ಕೋತಿದ್ರು. ಅದಕ್ಕೋಸ್ಕರ ಇದನ್ನು ಸ್ವಲ್ಪ ನೆಟ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ. ಇದು ಮುಂದೆ ಪ್ರಿನ್ಸ್ ಕಟ್ಟಲ್ಲೇ ಸ್ಟಿಚ್ ಮಾಡಿರುವಂಥದ್ದು. ತುಂಬಾ ಚೆನ್ನಾಗಿದೆ. ಈ ಥರ ಓಲ್ಡ್ ಸ್ಯಾರಿ ಬಾರ್ಡರ್ ಸೀರೆ ಇದ್ದರೆ ಈ ಥರ ಡಿಸೈನ್ ನೀವು ಟ್ರೈ ಮಾಡ್ಬೋದು, ಓಕೆನಾ. ಮತ್ತು ಈ ಗೌನ್ ಬಂದ್ಬಿಟ್ಟು ಇದೂ ಅಷ್ಟೇ. ಇದು ನನ್ನ ಮಗಳಿಗೆ ಇವಳಿಗೆ ಇಬ್ಬರಿಗೂ ಒಂದೇ ಥರನೇ ಸ್ಟಿಚ್ ಮಾಡಿರುವಂಥದ್ದು. ನನ್ನ ತಂಗಿ ಮಗಳಿಗೆ ನನ್ನ ಮಗಳಿಗೆ. ಅಂದರೆ ಕಲರ್ ಬೇರೆ ಬೇರೆ, ಒಂದೇ ಥರ ಡಿಸೈನ್ ಸ್ಯಾರಿ, ಕಲರ್ ಬೇರೆ ಬೇರೆ ಇತ್ತು. ಹಾಗಾಗಿ ಈ ಥರ ಡಿಸೈನ್ ಮಾಡಿದ್ದೀನಿ. ಇದಕ್ಕೂ ಅಷ್ಟೇ ಇದೊಂಥರ ಟ್ರೆಂಡಿಂಗ್ ಬಫ್ ಸ್ಲೀವ್ಸ್ ಮಾಡಿ ಸ್ಟಿಚ್ ಮಾಡಿರುವಂಥದ್ದು. ತುಂಬಾ ಚೆನ್ನಾಗಿದೆ. ಇದನ್ನ ನಾನು ಅಟ್ಯಾಚ್ ಮಾಡಬಾರ್ದು ಅಂದ್ಕೊಂಡಿದ್ದೆ. ಕೊನೆಗೆ ಏನು ಮಾಡಿದೆ, ಈ ಥರ ಬೇಡ ಓಪನ್ ಅಂದ್ಬಿಟ್ಟು ಅಟ್ಯಾಚ್ ಮಾಡಿ ಇಲ್ಲಿ ಗೊಂಡೆ ಇಟ್ಬಿಟ್ಟು ಈ ಥರ ಸ್ಟಿಚ್ ಮಾಡಿದ್ದೀನಿ. ಟ್ಯಾಗ್ ಇಟ್ಟಿದ್ದೀನಿ. ಒಂಥರ ಇದು ಒಂಥರ ಚೆನ್ನಾಗಿದೆ, ಓಕೆನಾ. ಇದು ಸ್ವಲ್ಪ ಆಲ್ರೆಡಿ ಒಂದು ಸುಮಾರು ಸಲ ಹಾಕೊಂಡು ಅಡೆದ್ರಂಗೆ ಆಗಿದೆ. ಐರನ್ ಮಾಡ್ಕೋಬೇಕು ಹಾಕೋಬೇಕಾದ್ರೆ. ತುಂಬಾ ಚೆನ್ನಾಗಿದೆ ನೋಡಿ. ಇದೆಲ್ಲ ಸ್ಯಾರಿಲೇ ಹೊಲ್ದಿರುವಂಥದ್ದು ಸಂತು. ಇದು ಮಾಮೂಲಿ ಸ್ಲೀವ್ಲೆಸ್ ಹಾಕೋತೀನಿ ಅಂದರೆ ಈ ಥರನೇ ಹಾಕೋಬೋದು. ಈ ಥರ ಬೇಡ ಅಂದರೆ ಮೇಲೆ ಬ್ಲೌಸ್ ಬರುತ್ತೆ, ಬ್ಲೌಸ್ ಹಾಕೋಬೋದು, ಓಕೆನಾ. ಇದು ಸ್ಲೀವ್ಲೆಸ್ ಬೇಕಾದ್ರೆ ಹಾಕೋಬೋದು, ಇಲ್ಲಾಂದರೆ ಎಕ್ಸ್ಟ್ರಾ ಕೋಟ್ ಥರ ಹೊಲ್ದಿದ್ದೀನಿ ಅದು ಹಾಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. ಇದು ಕೋಟ್ ಥರ ಬರುತ್ತೆ ಈ ಥರ. ಅಂದರೆ ಕಟ್ ವರ್ಕಲ್ಲಿ ಈಗ ಟ್ರೆಂಡಿಂಗಲ್ಲಿ ಇತ್ತಲ್ಲ ಆ ಡಿಸೈನ್ ಸ್ಟಿಚ್ ಮಾಡಿದ್ದೀನಿ. ಫುಲ್ಲಿ ಕಟ್ ವರ್ಕ್ ಡಿಸೈನ್ ಇಟ್ಟಿದ್ದೀನಿ. ಇದನ್ನು ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ನಾನು ಹೇಳ್ದಂಗೆ ಹಾಗೇ ಸ್ಲೀವ್ಲೆಸ್ ಹಾಕೋತೀನಿ ಅಂದರೆ ಆ ಥರನೂ ಹಾಕೋಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು. ಇದ್ರದ್ದು ಕಟಿಂಗ್ ಸ್ಟಿಚಿಂಗ್ ವಿಡಿಯೋ ಎಲ್ಲ ಹಾಕಿದ್ದೀನಿ. ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ ಡಿಸೈನ್ ಅಂತ. ಈ ಥರ ಬರುತ್ತೆ. ಇದಕ್ಕೆ ಈ ಥರ ಹಾಕ್ಕೊಳ್ಳೋದು, ಓಕೆನಾ. ಈ ಥರ ಬರುತ್ತೆ. ಇವೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ, ಓಕೆನಾ. ಈ ಥರ ಇದು ಸ್ಯಾರಿಲೇ ಹೊಲ್ದಿರುವಂಥದ್ದು, ಓಕೆನಾ. ಇದು ಲೆಹೆಂಗಾ, ಕೆಳಗಡೆ ಲೆಹೆಂಗಾ ಸ್ಟಿಚ್ ಮಾಡಿ ಇದಕ್ಕೆ ನಾನು ನರ್ಗೆ ಇಟ್ಟು ಇದು ಹೊಲ್ದಿದ್ದೀನಿ. ಇದು ಸೆರ್ಗು ಈ ಥರ ಬೆಲ್ಟ್ ಥರ ಮಾಡಿದ್ದೀನಿ ನೋಡಿ. ಇಲ್ಲಿ ಬೆಲ್ಟ್ ಥರ ಸ್ಟಿಚ್ ಮಾಡಿ ಈ ಥರ ಹಾಕ್ಕೊಂಡು ಸೆರ್ಗು ಹಾಕ್ಕೊಳ್ಳೋದು. ಈ ಥರ ಹಾಕ್ಕೊಳ್ಳುವಂಥದ್ದು. ಅಂದರೆ ಇದೇನು ಪಿನ್ ಮಾಡೋಷ್ಟಿಲ್ಲ, ಸ್ಟಿಚ್ ಮಾಡಿಬಿಟ್ಟಿದ್ದೀನಿ. ಸುಮ್ಮನೆ ಹಿಂಗೆ ಇಲ್ಲಿ ಬೆಲ್ಟ್ ಹಾಕ್ಕೊಂಡು ಈ ರೀತಿ ಹಾಕ್ಕೊಳ್ಳೋದು ನೋಡಿ. ಈ ರೀತಿ ಹಾಕ್ಕೊಳ್ಳುವಂಥದ್ದು. ಇದ್ರ ಬ್ಲೌಸ್ ಬಂದ್ಬಿಟ್ಟು ನಾನು ಇದಕ್ಕೆ ಪಿಂಕ್ ಬ್ಲೌಸ್ ರೆಡಿ ಮಾಡಿದ್ದೀನಿ, ಓಕೆನಾ. ಇದು ಡಬಲ್ ಕಲರ್ ಸೈಡಲ್ಲಿದೆ, ಅದಕ್ಕೋಸ್ಕರ ಇದಕ್ಕೆ ಈ ಥರ ಪಿಂಕ್ ಬ್ಲೌಸ್ ರೆಡಿ ಮಾಡಿದ್ದೀನಿ. ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ವೆಲ್ವೆಟ್ ಆಗಿಲ್ಲ, ವೆಲ್ವೆಟ್ ಸೀಸನ್ ಇತ್ತು. ಈ ಥರ ಬೋಟ್ ನೆಕ್ ಇಟ್ಟು ಈ ಥರ ಬೀಡ್ಸ್ ಇಟ್ಟು
ಮಾಮೂಲಿ ಸ್ಲೀವ್ಸ್ಗೂ ಬೀಡ್ಸಿಟ್ಟು ಮಾಮೂಲಿ ಪ್ರಿನ್ಸ್ ಕಟ್ಟು ಮುಂದೆ ಸಿಂಪಲಾಗಿ ಬೀಡ್ಸೆಲ್ಲ ಇರೋದಕ್ಕೆ ಲುಕ್ ಕೊಡುತ್ತೆ, ಚೆನ್ನಾಗಿದೆ. ಓಕೆನಾ, ಇದು ಒಂಥರ ಲುಕ್ಕಾಗಿ ಕಾಣಿಸೋ, ಇದಕ್ಕೆ ಸೆರಿಗೆ ಲುಕ್ಕು. ಓಕೆನಾ, ಸೆರಗನ್ನ ಈ ಥರ ಆಲ್ರೆಡಿ ಸ್ಟಿಚ್ ಮಾಡಿ ರೆಡಿ ಮಾಡಿರುವಂಥದ್ದು, ತುಂಬಾ ಬ್ಯೂಟಿಫುಲ್ ಆಗಿದೆ. ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ? ಈ ಥರ ಇದೆ ನೋಡಿ, ಇದನ್ನು ಚೆನ್ನಾಗಿದೆ. ಇದಕ್ಕೂ ಗೊಂಡೆ ಅಂತೂ ಸಕ್ಕತ್ತಾಗಿ ಹಾಕಿದ್ದೀನಿ ನೋಡಿ, ದೊಡ್ಡ ದೊಡ್ಡದಾಗಿ ಹಾಕಿದ್ದೀನಿ, ಗೊಂಡೆ ಸಕ್ಕತ್ತಾಗಿ ಕಾಣಿಸುತ್ತೆ. ಇದು ಈ ಥರ ಬರುತ್ತೆ. ಇದಕ್ಕೆ ಬಂದ್ಬಿಟ್ಟು ಬ್ಲೌಸ್ ಈ ಥರ ಸ್ಟಿಚ್ ಮಾಡಿದ್ದೀನಿ. ಆಲ್ಮೋಸ್ಟ್ ಬೋಟ್ ನೆಕ್ಕಲ್ಲೇ ಜಾಸ್ತಿ ಸ್ಟಿಚ್ ಮಾಡಿರೋದು, ಯಾಕಂದ್ರೆ ಸಣ್ಣ ಇರೋದ್ರಿಂದ ಬೋಟ್ ನೆಕ್ ಆದರೆ ಸ್ಟಿಫಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ ಅಂದ್ಬಿಟ್ಟು ಬೋಟ್ ನೆಕ್ಕಲ್ಲಿ ಸ್ಟಿಚ್ ಮಾಡಿದ್ದೀನಿ. ಫುಲ್ಲು ಬಫ್ ಪೀಸ್ ಕೊಟ್ಟು ಸ್ಟಿಚ್ ಮಾಡಿರುವಂಥದ್ದು ನೋಡಿ, ತುಂಬಾ ಬ್ಯೂಟಿಫುಲ್ ಆಗಿದೆ. ಇದಂತೂ ಟ್ರೆಂಡಿಂಗ್, ಇದು ಮೀಶೋದಲ್ಲಿ ತರಿಸಿರುವಂಥ ಸ್ಯಾರಿ, ಅದಕ್ಕೆ ಒಳಗೆ ಸ್ಯಾಟಿನ್ ಬಟ್ಟೆ ಕೊಟ್ಟು ಹೊಲಿದಿದ್ದೀನಿ ನೋಡಿ, ತುಂಬ ಸಕ್ಕತ್ತಾಗಿ ಕಾಣಿಸುತ್ತೆ ಈ ಡ್ರೆಸ್ ಅಂತೂ. ಇದಕ್ಕೆ ವೆಲ್ವೆಟ್ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ, ಅಂದರೆ ಇದು ಒಂಥರ ಟ್ರೆಂಡಿಂಗ್ ಆಗಿ ಹೊಲಿದಿರುವಂಥದ್ದು. ಈ ಥರ ಇದೆ ನೋಡಿ, ಸ್ಲೀವ್ಸು ಒಂಥರ ಟ್ರೆಂಡಿಂಗ್ ಆಗಿ, ಇವಾಗಿರೋ ಟ್ರೆಂಡಿಂಗ್ ಸ್ಲೀವ್ಸ್ ಇದು ಈ ಥರ ಬರುತ್ತೆ. ಈ ಥರ ಇಟ್ಟು ಸ್ಟಿಚ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡ್ರೆಸ್ ಅಂತೂ. ವೆಲ್ವೆಟ್ ಬ್ಲೌಸು ಸೂಪರಾಗಿದೆ. ಈ ಥರದ್ದು ನೀವು ತೊಗೊಂಬಂದ್ಬೇಕಾದ್ರೆ ನಿಟ್ಟೆಡಲ್ಲಿ ಈ ಥರ ಸ್ಟಿಚ್ ಮಾಡ್ಕೊಬೋದು ನೋಡಿ. ಇದಂತೂ ಡಿಸೈನ್ ಸಕ್ಕತ್ತಾಗಿ ಕಾಣಿಸುತ್ತೆ ಹಾಕ್ಕೊಂಡ್ರೆ. ಇದನ್ನು ನೀವು ಟ್ರೈ ಮಾಡ್ಬೋದು. ಇದಕ್ಕೆ ವೇಲ್ ಇದರಲ್ಲೇ ವೇಲ್ ಮಾಡಿರುವಂಥದ್ದು ಇದು ನೋಡಿ, ಇದು ವೇಲು, ಇದರಲ್ಲೇ ವೇಲ್ ರೆಡಿ ಮಾಡಿದ್ದೀನಿ. ಮತ್ತು ಇದು ಎಕ್ಸ್ಟ್ರಾ ಪೀಸ್ ತೊಗೊಂಡು ವೆಲ್ವೆಟಲ್ಲಿ ಹೊಲ್ದಿರೋದು, ಇದು ಮಾಮೂಲಿ ಸ್ಯಾಟಿನ್ ತೊಗೊಂಡು ಇದನ್ನು ಸ್ಟಿಚ್ ಮಾಡಿರುವಂಥದ್ದು. ಓಕೆನಾ, ಈ ಥರ ಬರುತ್ತೆ. ಈ ಥರ ನೆಟ್ಟೆಡ್ ತೊಗೊಳ್ಬೇಕಾದ್ರೆ ನೀವು ಈ ಥರ ಸ್ಯಾಟಿನ್ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಓಕೆನಾ, 250 ಸ್ಯಾರಿಲೇ ಹೊಲ್ದಿರುವಂಥ ಪ್ಲಾಜೋ, ಇದು ಅಂಬ್ರೆಲಾ ಪ್ಲಾಜೋ ನೋಡಿ, ಸಖತ್ತಾಗಿದೆ. ಈ ಕಡೆ ಎಷ್ಟು ಲೇಯರ್ ಬಂದಿದೆ, ಸಖತ್ತಾಗಿ ಕಾಣಿಸುತ್ತೆ. ಇದಂತೂ ಒಂಥರ ಮಿಡ್ಡಿ ಥರನೂ ಇದೆ, ಇದ್ರ ಥರನೂ ಇದೆ. ಇದಕ್ಕೆ ನಾನು ಬಟ್ಟೆ ಕಡಿಮೆ ಇತ್ತು, ಇನ್ನೂ ಉದ್ದನೇ ಇಡಬೇಕು ಅಂತ ಆಸೆ ಇತ್ತು, ಆದರೆ ಬಟ್ಟೆ ಕಡಿಮೆ ಇರೋದ್ರಿಂದ ಈ ಥರ ಹೈ ಲೋಸ್ ಮಾಡಿಬಿಟ್ಟಿದ್ದೀನಿ ನೋಡಿ. ಮುಂದೆ ಬಟ್ಟೆ ಕಮ್ಮಿ ಇರೋದ್ರಿಂದ ಮುಂದೆ ಕಮ್ಮಿ ಮಾಡಿದೆ, ಹಿಂದೆ ಉದ್ದ ಮಾಡಿದೆ, ಯಾಕೆಂದರೆ ಬಟ್ಟೆ ಕಮ್ಮಿ ಇತ್ತಲ್ಲ, ಅದಕ್ಕೋಸ್ಕರ ಈ ಡಿಸೈನ್ನ ಮಾಡಿದ್ದೀನಿ. ಇದಕ್ಕೂ ಅಷ್ಟೇ ಹಿಂದೆ ಬೋಟ್ ನೆಕ್ ಇಟ್ಟು ಸ್ಟಿಚ್ ಮಾಡಿರುವಂಥದ್ದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ, ನೋಡಿ ಈ ಥರ ಇದೆ. ಇದೊಂಥರ ಇದಕ್ಕೆ ಬೇಕಾದ್ರೆ ಜೀನ್ಸ್ ಮೇಲೂ ಹಾಕೋಬೋದು ಇದನ್ನು. ಓಕೆನಾ, ನೀವು ಜೀನ್ಸ್ ಪ್ಯಾಂಟ್ ಇದ್ದರೆ ಜೀನ್ಸ್ ಮೇಲೂ ವೇರ್ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ, ಸಖತ್ತಾಗಿ ಕಾಣಿಸುತ್ತೆ. ಮಾಮೂಲಿ ಅಂಬ್ರೆಲಾ ಸ್ಲೀವ್ಸ್. ಇದು ಬಟ್ಟೆ ಜಾಸ್ತಿ ಇದ್ದಿದ್ರೆ ಇದನ್ನು ಇನ್ನೂ ಲೆಂತಿಯಾಗಿ ಹೊಲಿಬೇಕು ಅಂತ ಆಸೆ ಇತ್ತು, ಅಂದರೆ ನಾವು ಮೇಲ್ಗಡೆ ಬೇರೆ ಬಟ್ಟೆ ಕೊಟ್ಟರೆ ಅವಾಗ ಇಲ್ಲಿಗೆ ಅಡ್ಜಸ್ಟ್ ಆಗುತ್ತೆ ಇದು. ಓಕೆನಾ, ಈ ಥರ ನೀವು ಒಂದು 300 ರೂಪೀಸ್ 250 ರೂಪೀಸ್ ಸ್ಯಾರಿ ತೊಗೊಂಡು ಈ ಥರ ಫ್ಯಾನ್ಸಿಯಾಗಿ ಹೊಲ್ಕೋಬೋದು ನೋಡಿ. ಇದಂತೂ ಸಕ್ಕತ್ತಾಗಿ ಕಾಣಿಸುತ್ತೆ. ಈ ಥರ ನೀವು ಅಂಗಡಿ ತೊಗೋತೀನಿ ಅಂದರೆ 1000 ರೂಪಾಯಿ ಆಗುತ್ತೆ. ಇದು ಫ್ಯಾನ್ಸಿಯಾಗೂ ಇದೆ, ಈ ಥರ ಇದೆ ನೋಡಿ, ಸಕ್ಕತ್ತಾಗಿ ಕಾಣಿಸುತ್ತೆ ಇದು ಡ್ರೆಸ್ ಅಂತೂ. ಈ ಥರ ನೀವು ಟ್ರೈ ಮಾಡಿ. ಈ ಡ್ರೆಸ್ಗಳಲ್ಲಿ ನಿಮ್ಗೆ ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ.